ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಲಾರಿ ಚಾಲಕರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ರು. ಯಾವಾಗ ಪ್ರತಿಭಟನೆ ತೀವ್ರ ಆಯಿತು, ಕೇಂದ್ರ ಸರ್ಕಾರ ಅಲರ್ಟ್ ಆಯಿತು. ಹಿಟ್ ಆ್ಯಂಡ್ ರನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಕಾನೂನಿನಲ್ಲಿ ಒಂದು ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಹಿಂದಿಟ್ಟಿದೆ. ಇದೇ ವಿಚಾರ ಈ ಲಾರಿ ಚಾಲಕರ ಪ್ರತಿಭಟನೆಯಲ್ಲಿ ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕಾಗಿ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಜನವರಿ 17ರಂದು ಲಾರಿ ಮುಷ್ಕರ ಇರುತ್ತಾ? ಲಾರಿ ಅಸೋಸಿಯೇಷನ್ ಅಲ್ಲೇ ಭಿನ್ನಾಭಿಪ್ರಾಯ. ಕೇಂದ್ರ ಸರ್ಕಾರದ ಹಿಟ್ ಅಂಡ್ ರನ್ ನ್ಯೂ ರೂಲ್ಸ್ ವಿರುದ್ಧ ಜನವರಿ 17ರಂದು ಲಾರಿ ಅಸೋಸಿಯೇಷನ್ ಮುಷ್ಕರಕ್ಕೆ ಕರೆ ಕೊಟ್ಟಿತು. ಆದರೆ ಈ ಬಂದ್ಗೆ ಲಾರಿ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಎಐಎಂಟಿಸಿ ಮತ್ತು ಎಸ್ಐಎಂಟಿಎ ಸಂಘಟನೆಯ ಪ್ರಮುಖರು ಕೇಂದ್ರ ಸರ್ಕಾರದೊಂದಿಗೆ ಸಭೆ ಮಾಡಿದರು. ಸುದೀರ್ಘ ಚರ್ಚೆಯ ಬಳಿಕ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಅವರು ಕಾನೂನನ್ನ ಜಾರಿಗೆ ತರೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂದೆ ಕಾನೂನನ್ನ ಜಾರಿಗೆ ತರೋದಾದ್ರೆ ಚಾಲಕರ ಯೂನಿಯನ್ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಂತಹ ಸಮಯದಲ್ಲಿ ಗೊಂದಲ ಸೃಷ್ಟಿಸೋಕೆ ಬಂದ್ಗೆ ಕರೆ ಕೊಟ್ಟು ಚಾಲಕರ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ. ಇದಕ್ಕೆ ಚಾಲಕರು ಕಿವಿಗೊಡೋ ಅಗತ್ಯ ಇಲ್ಲ. ದಕ್ಷಿಣ ಭಾರತ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಷಣ್ಮುಗಪ್ಪ ಈ ಮಾಹಿತಿಯನ್ನ ತಿಳಿಸಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದನ್ನ ಅಬೈನ್ಸಲ್ಲಿಟ್ಟು ಪುನಃ ನಮ್ಮ ಹತ್ರ ಡಿಸ್ಕಸ್ ಮಾಡಿ ಪುನಃ ಅದನ್ನ ಒಂದು ಸಬ್ಜೆಕ್ಟ್ ತೀರ್ಮಾನ ಮಾಡೋಣ. ಎಲ್ಲೆಲ್ಲಿ ಏನೇನು ತೊಂದರೆ ಇದೆ ಅದನ್ನು ಬಯಸ್ತಾನ ಹಂಗಮ್ಮ ಮಾತನ್ನು ಕೊಟ್ಟಿದ್ದಾರೆ. ಆದ್ರಿಂದ ದಯವಿಟ್ಟು ಚಾಲಕರು ಯಾವುದೇ ಕಾರಣಕ್ಕೆ ಈ 10 ವರ್ಷ ಜೈಲು ಎಂಬುದು 10 ಲಕ್ಷ ಎಂಬುದನ್ನು ಮರೆತು ಬಿಡಿ. ಆದ್ರಿಂದ ದಯವಿಟ್ಟು ನೀವು ಯಾರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಮುಷ್ಕರ ಅಂಬೋದು ಅದೆಲ್ಲ ಸುಮ್ಮನೆ ಡೂಪ್ಲಿಕೇಟ್ ಮಾತುಗಳು. ಅವ್ರ ಮಾತನ್ನು ನಂಬಕೋಬೇಡಿ. ಖಾಸಗಿ ವಾಹನ ಚಾಲಕರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಹೊಳ್ಳ ಮಾತನಾಡಿ, ಸರ್ಕಾರವೇ ಕಾನೂನನ್ನ ಹಿಂದಕ್ಕೆ ಪಡೆಯುವುದಾಗಿ ಹೇಳಿದ್ದಾಗಿದೆ. ಹೀಗಾಗಿ ನಾವು ಪ್ರತಿಭಟನೆ ನಡೆಸಿದ್ರೆ ಯಾವುದೇ ಅರ್ಥ ಇಲ್ಲ. ಇದು ನಮ್ಮ ಚಾಲಕರಲ್ಲೇ ಬಿರುಕು ಮೂಡಿಸೋ ಕೆಲಸ ಅಂತ ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ಸಚಿವಾಲಯದ ಮಾಹಿತಿಯನ್ನು ಪತ್ರಿಕಾ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವ ಜಾಗದಲ್ಲಿ ಕೊಟ್ಟಿದ್ದೀವಿ. ಅದಕ್ಕಾಗಿಯೇ 2ನೇ ತಾರೀಕಿಗೆ ಕೇಂದ್ರದ ಗೃಹ ಇಲಾಖೆಯ ಅಜಯ್ ಭಲ್ಲಾ ಅವರು ಕರೆದುಬಿಟ್ಟು ಮಾತುಕತೆಗಳನ್ನು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅನುಷ್ಠಾನ ತರುವುದೇ ಇದ್ದಲ್ಲಿ ನಮ್ಮ ಜೊತೆ ಮಾತುಕತೆ ಮಾಡ್ತೇವೆ ಅಂತ ಹೇಳುವಂಥದ್ದು ನಮ್ಮ ಅಧ್ಯಕ್ಷರ ಜೊತೆಗೆ ಮಾತುಕತೆ ಆಗಿದೆ. ಅದರಿಂದ ಆಗ್ಬಿಟ್ಟು ಯಾವುದೇ ಕಾರಣಕ್ಕೆ ನಮ್ಮ ಚಾಲಕರಾಗಲಿ ಮಾಲೀಕರಾಗಲಿ ಇವಾಗ ಮುಷ್ಕರಕ್ಕೆ ಹೋಗುವಂಥ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರಲು ಸಜ್ಜಾಗಿದ್ದ ಕಾನೂನು ಲಾರಿ ಚಾಲಕರು ಮತ್ತು ಮಾಲೀಕರಿಗೆ ಸಂಕಷ್ಟ ತರುತ್ತೆ ಅನ್ನೋದನ್ನ ಕೇಂದ್ರಕ್ಕೆ ಮನವರಿಕೆ ಆಗಿದೆ. ಯಾರು ಯಾವ ಬಂದ್ ಮಾಡುವ ಅಗತ್ಯವೂ ಇಲ್ಲ ಅನ್ನೋ ಸಂದೇಶವನ್ನ ಲಾರಿ ಮಾಲೀಕರ ಸಂಘದವರು ತಿಳಿಸಿದ್ದಾರೆ. ಆದರೆ ಜನವರಿ 17ಕ್ಕೆ ಹೋರಾಟಕ್ಕೆ ಸಜ್ಜಾಗಿರುವ ಸಂಘಟನೆಗಳು ಯಾವ ನಿಲುವಿಗೆ ಬರುತ್ತೆ ಕಾದು ನೋಡಬೇಕು. ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು.